ಇವತ್ತು ಒಂದು ಪೆದ್ದು ಆಮೆಯ ಒಂದು ಕಥೆಯ ಕೇಳೋ. ಅಂದ್ರೆ ಇದು ನಮ್ಗೆ ನರ್ಸರಿಯಲ್ಲೆಲ್ಲ ಕಲಿಸ್ತಾರೆ. ಆಮೆ ಕೆರೆಯ ದಡದಿ ಮನೆ ಮಾಡಿದ್ದು ಅಂತ. ಅದು ಎಷ್ಟು ಪೆದ್ದು ಇದೆ ಅಂತ ನಾವು ಇವತ್ತು ತಿಳಿಯುವ. ಮೊದಲನೇ ಸಾಲಲ್ಲಿ ಆಮೆ ಕೆರೆಯ ದಡದಿ ಮನೆ ಮಾಡಿದ್ದು. ಮೊದ್ಲೇ ಅಲ್ಲಿ ಮನೆ ಮಾಡುದೇ ದೊಡ್ಡ ಮಿಸ್ಟೇಕ್ ನಿಂದು. ಯಾಕೆಂದ್ರೆ ಅಲ್ಲಿ ದೊಡ್ಡ ಏನಾದ್ರೂ ಪ್ರವಾಹ ಏನಾದ್ರೂ ನದಿ ಉಕ್ಕಿ ಬಂದ್ರೆ, ಮಳೆ ಜೋರಾಗಿ ಬಂದ್ರೆ ಮನೆ ಹಾರಿ ಹೋಗ್ತದೆ ನಿಂದು. ಅಲ್ಲಿಂದ ಫಸ್ಟ್ ಮಿಸ್ಟೇಕ್ ನಿನ್ನದು ಅಲ್ಲಿಂದಲೇ. ಇರ್ಲಿ ಅದು ಸಹ. ಮತ್ತೆ ಪಕ್ಷಿಯಂತೆ ಹಾರಬೇಕು ಎಂದು ಬಯಸಿದ. ಅಲ್ಲ, ಯಾಕೆ ಅದಕ್ಕೆ ಪ್ರಸಂಗ? ನೀನ್ ಮೊದ್ಲೇ ನಡ್ಕೊಂಡು ಹೋಗುದೇ ಅರ್ಧ ಗಂಟೆ ಆಗ್ಬೇಕು ನಿಂಗೆ. ಇಲ್ಲಿಂದ ಅಲ್ಲಿ 100 ಮೀಟರ್ ಹೋಗ್ಲಿಕ್ಕೆ. ಅದ್ರ ಮೇಲೆ ಆರುದು ಹುಚ್ಚಂತೆ. ನೀ ಇಲ್ಲಿ ಯಾವಾಗ ನೀನು ಹೋಗುದು ಹಾರಿ? ಎರಡನೇ ಪೆದ್ದು ಅದು. ಮತ್ತೆ ಮೂರನೇದು, ಹಕ್ಕಿ ಜೊತೆಗೆ ಸಂಘ ಮಾಡಿ ಆಸೆದಿಡಿಸಿದಂತೆ. ಒಂದೆರಡು ಗಿಡಗೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ತದೆ, ಅವರಿಗೆ ಮಂಗ ಮಾಡಿ ಅವರೊಟ್ಟಿಗೆ ಹೋಗುವಂತ ಇದ್ರ ಎಣ್ಸಿ. ಅವರೆಂತ ಗಿಡುಗ, ನೀನು ಚಾಪೆ ಕೆಳಗೆ ಹೋದ್ರೆ ನಾವು ರಂಗೋಲಿ ಕೆಳಗೆ ಹೋಗ್ತೇವೆ ಅಂತದ್ದು. ಹಕ್ಕಿ ಹೇಳಿದಂತೆ ಆಮೆ ಕೇಳಲು ಒಪ್ಪಿತಂತೆ. ಆಯ್ತು. ಆ ಹಕ್ಕಿ ಅವರದು ಮನೆದು ಪಾತ್ರೆ ಎಲ್ಲ ಉಂಟಲ್ಲ, ಅದು ಆಮೆ ಕೈಯಿಂದ ತೊಳಿಸ್ತಂತೆ. ಅಂದ್ರೆ ನಾವು ಹಾರಿಸ್ತೇವೆ ನಿನ್ನನ್ನು, ನೀನು ಮೊದ್ಲು ಇದು ಮಾಡಿದ್ದು ನಮ್ಮ ಪಾತ್ರೆ ತೊಳಿ ಅಂತ. ಆಯ್ತು, ಅದು ಸಹ ಮಾಡಿತ್ತು ಪಾಪ. ಅತ್ತ ಇತ್ತ ಹಕ್ಕಿ ಎರಡು ಬಡಿಗೆ ಹಿಡಿದು ಅಂತೆ. ಒಂದು ದಪ್ಪ ಬಡ್ಡಿ ಇರ್ತದೆ ಅಲ್ಲಿ. ಅದು ಹೇಳ್ತದೆ, ನೀನು ಇದನ್ನು ಕಚ್ಚಿ ನಿಲ್ಲು, ನಾವು ಎತ್ತಿಕೊಂಡು ತಗೊಂಡೋಗ್ತೇವೆ ಅಂತ. ಆಯ್ತಂತ ಪೆದ್ದು ಆಮೆ ಇಟ್ಕೊಳ್ತದೆ ಅದನ್ನ. ಆಮೆ ಅದಕ್ಕೆ ಜೋತು ಬೀಳೆ ಹಾರಿ ಹೋದು. ಆಯ್ತು, ಮೇಲ್ ತಕೊಂಡೋಯ್ತು. ಆಮೆಗೆ ಬಾರಿ ಖುಷಿ, ನಾ ಹಾರ್ತಾ ಇದ್ದೇನಂತ. ಸ್ವಲ್ಪ ಎದುರು ಹೋಗುವಾಗ ಅಲ್ಲಿ ದಾರಿಯಲ್ಲಿ ಇದನ್ನು ಕಂಡು ಜನರು ನಕ್ಕರಂತೆ. ಜನರು ಇದನ್ನು ನೋಡಿ ನಗಳ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಆಮೆ ಹಾರ್ತಾ ಉಂಟು ಮಾರೆ, ಪದ್ದ ಆಮೆ ಅಂತ. ಅದಕ್ಕೆ ಕೋಪ ಆಯ್ತು, ಮರ್ಯಾದೆ ಹೋದಾಗಾಯ್ತು. ಮಾನ ಹೋಯ್ತೆಂದು ಆಮೆ ಮನದಿ ಕುದಿದಂತೆ. ಅಂದ್ರೆ ಈಗೋ ಹರ್ಟ್ ಆಯ್ತದ ಆಮೆದು. ನಾನು ಆಡ್ತಾ ಇದ್ದೇನೆ, ಜನರಿಗೆ ನನ್ನನ್ನು ಕಂಡು ಹೊಟ್ಟೆ ಕಿಚ್ಚಾಗ್ತಾ ಉಂಟು, ಅವರಿಗೆ ಹಾರ್ಲಿಕ್ಕೆ ಆಗುದಿಲ್ಲ ಅಂತ. ಕೋಪ್ ಬಂದು ಬೈಲಿಕ್ಕೆ ಹೋಯ್ತು, ನಿನ್ನ ಅಜ್ಜಿ ಅಂತ ಬೈಲಿಕ್ಕೆ ಹೋಯ್ತು. ಬೈಲಿಕ್ಕೆ ಹೋದಾಗ ಅದು ಬಡ್ಡಿ ಅಲ್ಲಿಂದ ಬಾಯಿಂದ ಬಿಡ್ತಲ್ಲ, ನಕ್ಕ ಜನರ ಬೈಯಲೆಂದು ಬಾಯಿ ತೆರೆಯಿತು, ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯ್ತಂತ. ಆಯ್ತು, ಖತಮ್, ಟಾಟಾ, ಬಾಯ್ ಬಾಯ್, ಗುಡ್ ಬೈ ಗಯಾ. ಅದಕ್ಕೆ ಹೇಳುದು, 4 ಜನ ಮಾತಾಡ್ತಾರೆ, ನೀನ್ ಯಾಕೆ ಅವರ ವಿಷಯ ನಿಂಗೆ ಹಾರ್ಲಿಕ್ಕಿತ್ತ? ಸುಮ್ಮನೆ ಹಾರಿಕೊಂಡು ಹೋಗ್ಬೇಕಿತ್ತು. ಬೇಕಂತಲೇ ಅವರಿಗೆ ಬೈಲಿಕ್ಕೆ ಹೋಗಿ ನೀನೆ ಸತ್ತೋದಿ ಅಲ್ಲ. ಇಷ್ಟೇ. ಪೆದ್ದು ಆಮೆ ಇರ್ಬೋದಾದ್ರೆ ನಮ್ಗೆ ನೀತಿ ಕಥೆಯನ್ನ ಕೊಡ್ತಾ ಉಂಟು ಈ ಆಮೆ. ಅದರಿಂದ ಆಮೆ ಆಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಏನು ಉಂಟು ಅದು ಮಾಡಿ.